ಕಪ್ಪಗಾಗತ್ತೆ. ಅದನ್ನ ನಾವು ಗ್ಯಾಂಗ್ರೀನ್ ಅಂತೀವಿ, ಸತ್ತೋಗುತ್ತೆ. ಹೃದಯಕ್ಕೂ 3 ಬ್ಲಡ್ ವೆಸಲ್ ಇದೆ, ಕರೋನರಿ ವೆಸಲ್ ಅಂತ. ಬ್ರೈನ್ಗೂ ಕೆರೋಟಿಡ್ ವೆಸಲ್ ಇದೆ. ಇವು ಅಷ್ಟೇನೆ ಬ್ಲಾಕ್. ನಾನು ರಬ್ಬರ್ ಬ್ಯಾಂಡ್ ಹಾಕಿಲ್ಲ, ಬಟ್ ಕ್ಲಾಟೆ ಹೋಗಿ ಬ್ಲಾಕ್ ಆಯ್ತು ಅಂದ್ರೆ 5 ನಿಮಿಷಕ್ಕೆ ಸತ್ತೋಗುತ್ತೆ. ಯಾಕಂದ್ರೆ ಬ್ರೈನ್ ಅಂಡ್ ಹಾರ್ಟ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಗನ್ಸ್. ಅವು ಇದು ನಡೀತದೆ, ಅದಕ್ಕೆ ಇಷ್ಟು ಟೈಮ್ ತಗೊಳುತ್ತೆ. ಸೊ ಜನಸಾಮಾನ್ಯರಿಗೆ ಒಂದು ಸಂದೇಶ, ನಿಮ್ಮ ರಕ್ತನಾಳ ಬ್ಲಾಕ್ ಆಗೋದಕ್ಕೆ 108 ಕಾರಣ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಆಫ್ಕೋರ್ಸ್ ಇವತ್ತು ಈ ಮೊಬೈಲು ಒನ್ ಆಫ್ ದಿ ಏನು ಕಲ್ಪ್ರಿಟ್ ಅಂತೀವಿ ನಾವು. ಬಟ್ ಅನ್ಫಾರ್ಚುನೇಟ್ಲಿ 25 ವರ್ಷದವರಿಗೆ ಸ್ಟ್ರೋಕ್ ಆಗೋದಕ್ಕೆ ಕಾರಣ ಏನು ಅಂದರೆ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ರೇ ಗೊತ್ತಾಗಲ್ಲ. ಸ್ಟ್ರೋಕ್ ಅಂದರೆ ವೆರಿ ಸಿಂಪಲ್, ಅಲ್ಲಿ ರಕ್ತ ಬಂದಾಗಿರುತ್ತೆ, ಬ್ರೈನ್ ಅಷ್ಟು ಸತ್ತೋಗುತ್ತೆ. ಯೂಶಲಿ ಒಂದು ಕಡೆ ಪ್ಯಾರಾಲಿಸಿಸ್ ಆಗುತ್ತೆ. ಎಡಗಡೆದು ಏನಾದರೂ ಸ್ಟ್ರೋಕ್ ಆದರೆ ಬಲಗಡೆ ಕೈ ಕಾಲು ಲಕ ಹೊಡೆಯೋದು ಅಂತಾರೆ ಕನ್ನಡದಲ್ಲಿ, ಸ್ಟ್ರೋಕ್ ಆಗುತ್ತೆ, ಅರ್ಧ ಬಿದ್ದೋಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಮ್ಯಾಸಿವ್ ಸ್ಟ್ರೋಕ್ ಆದಾಗೆ ಡೆತ್ ಆಗಿಬಿಡ್ತಾರೆ. ಈಗ ಹಾರ್ಟ್ ಅಟ್ಯಾಕು ಅಷ್ಟೇ, ಮೈನರ್ ಅಟ್ಯಾಕ್ಸ್ ಆದರೆ ಈ ಚೆಸ್ಟ್ ಪೇನ್ ಬಂದು ಹಾಸ್ಪಿಟ್ಲ್ವರೆಗೂ ಹೋಗ್ತಾರೆ. ಆದರೆ 3 ವೆಸಲ್ಸ್ ಬ್ಲಾಕ್ ಆಯಿತು ಅಂದರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ, ಸತ್ತೋಗ್ಬಿಡ್ತಾರೆ. ಮೋಸ್ಟ್ಲಿ ಇಲ್ಲಿ ಆ ಥರ ಏನೋ ಒಂದು ಆಗಿದೆಯಾ. ಓಕೆ ಸರ್, ಹಾಗೇನೆ ಈಗ ಎಷ್ಟೊಂದು ಜನ ಮೊಬೈಲ್ನ ಊಟ ಮಾಡಬೇಕಾದ್ರೂ ಮೊಬೈಲ್ ನೋಡ್ತಾರೆ, ಬಾತ್ರೂಮ್ಗೆ ಹೋದ್ರೂ ಮೊಬೈಲ್ ಯೂಸ್ ಮಾಡ್ತಾರೆ, ಅವ್ರು ಎಲ್ಲಿ ಕೂತಿದ್ರು ಮೊಬೈಲ್ನ ಬಿಡೋದೇ ಇಲ್ಲ, ಮೊಬೈಲ್ನ ಯೂಸ್ ಮಾಡ್ತಾನೆ ಇರ್ತಾರೆ. ಸೊ ಇದರಿಂದ ಹಲವಾರು ರೀತಿಯ ಪರಿಣಾಮಗಳಂತೂ ಇದೆ. ಅದರಲ್ಲಿ ಡೈರೆಕ್ಟ್ ಬ್ರೈನ್ಗೆ ಎಫೆಕ್ಟ್ ಆಗುವಂಥ ಯಾವುದಾದ್ರೂ ಸಮಸ್ಯೆ ಇದೆಯಾ? ಇಲ್ಲಮ್ಮ, ಕಣ್ಣಿಗಾಗುತ್ತೆ. ಇದು ದುಷ್ಪರಿಣಾಮಗಳು. ಆನೆಸ್ಟಾಗಿ ಹೇಳ್ತೀನಿ, ನಾನೊಬ್ಬ ಸೀನಿಯರ್ ಸರ್ಜನ್, ನಾನು ಕೂತಿದ್ದೀನಿ, ನಾನೇ ನಮ್ಮ ಮನೆಯಲ್ಲಿ ಬಯಸ್ಕೊತೀನಿ, ಊಟದ ಟೈಮ್ನಾಗ ಫೋನ್ ತೊಗೊಳ್ತೀನಿ. ಯಾಕಂದರೆ ಜನಗಳ ಕಷ್ಟ ಏನಿದೆಯೋ ನಂಗೆ ಗೊತ್ತಿಲ್ಲ, ಅದು ಏನಾಗಲ್ಲ ಅಂತ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ನಾನು ಹತ್ರ ಇಟ್ಕೊಳ್ಳಲ್ಲ. ಬಟ್ ಜನಗಳಿಗೆ ಒಂದು ಸಂದೇಶ, ನಾವು ಭಾಳ ಸಾರಿ ಡಾಕ್ಟ್ರುಗಳು ಏನು ಮಾಡ್ತೀವಿ, ವಿ ಡೋಂಟ್ ಫಾಲೋ ವಾಟ್ ವಿ ಪ್ರೀಚ್. ಅದಕ್ಕೆ ನಾನು ಭಾಳ ಜನಕ್ಕೆ ಹೇಳ್ತೀನಿ, ಅಣ್ಣ ನಾನು ಮಾಡ್ದಂಗೆ ಮಾಡಬೇಡ, ನಾನು ಹೇಳ್ದಂಗೆ ಕೇಳು ಅಂತೀನಿ. ದಯವಿಟ್ಟು ಮೊಬೈಲ್ನ ಅಷ್ಟೇ ಅಲ್ಲಮ್ಮ, ಬ್ರೈನ್ಗಲ್ಲ, ಈ ಇದನ್ನ ತೊಗೊಂಡೋಗ್ತಾರೆ ಬಾತ್ರೂಮ್ಗೆ, ಅಲ್ಲಿರೋ ಬ್ಯಾಕ್ಟೀರಿಯಾನ ಡೈನಿಂಗ್ ಟೇಬಲಿಗೆ ತರ್ತಾರೆ. ಇವರೊಬ್ಬರಿಗೆ ತೊಂದರೆ ಅಲ್ಲ, ಮನೆ ಮಕ್ಕಳಿಗೆಲ್ಲ ತೊಂದರೆ. ಆದ್ದರಿಂದ ಇವತ್ತಿನ ಡಿಸ್ಕಷನಲ್ಲಿ ಇದರ ದುಷ್ಪರಿಣಾಮಗಳು ಅನೇಕ. ಬಟ್ ಡೈರೆಕ್ಟ್ ಬ್ರೈನ್ ಸ್ಟ್ರೋಕ್ಗೂ ಮೊಬೈಲ್ಗೂ ಕಣ್ಣಿಗೆ ತೊಂದರೆ ಆಗುತ್ತೆ. ನಮಗೆ ಮೆಡಿಕಲ್ ಡೆಫಿನೇಷನ್ ಎಷ್ಟು ಚೆನ್ನಾಗಿರ್ತವೆ ಅಂದರೆ, ಸ್ಟ್ರೋಕ್ ಅಂದರೆ ರಕ್ತನಾಳ ಬಂದಾಗಬೇಕು, ಇಲ್ಲದ್ರೆ ಒಡೆದೋಗ್ಬೇಕು, ಇವೆರಡೇ ಕಾರಣ. ಸೊ ಇದು ಇಂಡೈರೆಕ್ಟಾಗಿ ಸ್ಟ್ರೆಸ್ಸಿಂದ ತುಂಬ ಜನ ಯೂಸ್ ಮಾಡಿ ಬಿಲೀವ್ ಮೀ, ನಾನು ಐ ಹ್ಯಾವ್ ರಿಕವರ್ಡ್ ಫ್ರಮ್ ಸ್ಟ್ರೋಕ್ ಜಸ್ಟ್ 15 days ಬ್ಯಾಕ್. ನನಗೇ ಆಗಿತ್ತು. ಲಕ್ಕಿಲಿ ನನ್ನ ಸ್ಟ್ರೋಕ್ನ TIA ಅಂತೀವಿ ನಾವು, ಟ್ರಾನ್ಸಿಯೆಂಟ್ ಇಸ್ಕೆಮಿಕ್ ಅಟ್ಯಾಕ್. 20 ದಿವಸದ ಹಿಂದೆ ನನ್ನ ಬಲಗಾಲ ಮೂಮೆಂಟು ಸಡನ್ ಮಧ್ಯಾಹ್ನ ಮಲಗಿದ್ದೊಳಗೆ ಇಮ್ಮಿಡಿಯೇಟ್ಲಿ ನನ್ನ ಕೊಲೀಗ್ಸು, ಅಂದರೆ ನನ್ನ ಸ್ಟೂಡೆಂಟ್ಸು, ನ್ಯೂರೋ ಸರ್ಜನ್ನು, ಕಾರ್ಡಿಯಾಕ್ ಸರ್ಜನ್ನು ಎಲ್ಲರೂ ಸೇರಿ ನನಗೆ ಇಮ್ಮಿಡಿಯೇಟ್ಲಿ MRI ಮಾಡಿ, CT ಮಾಡಿ, ದೇರ್ ವಾಸ್ ಎ ಸ್ಮಾಲ್ ಇನ್ಫಾರ್ಕ್ಷನ್. ಲಕ್ಕಿಲಿ ನಾನು ರಿಕವರ್ ಆದೆ. ಯಾಕಂದರೆ ಜನಗಳಿಗೆ ಇದೊಂದು ಅನುಭವ ಇರಲಿ ಅಂತ. ಎಷ್ಟು ಬೇಗ ನೀವು ಇಲ್ಲಿ ನೋಡಿ, ಆ ಹುಡುಗನಿಗೆ ಪಾಪ ಚಾನ್ಸೇ ಇರಲ್ಲ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ. ನೀವು ಎಲ್ಲೋ ಕೋರ್ಟ್ ಹತ್ರ ಇರ್ತೀರಿ, ಬಸ್ ಸ್ಟ್ಯಾಂಡ್ನಾಗಿರ್ತೀರಿ, ನಿಮ್ಗೇನೋ ಒಂಥರ ಈ ಟ್ರಾನ್ಸಿಯೆಂಟ್ ಚೇಂಜ್ ಅಂತೀವಿ ನಾವು, ಯಾಕೋ ಕೈ ಎತ್ತಕ್ಕಾಗ್ತಾಯಿಲ್ಲ, ವೀಕ್ನೆಸ್ಸು, ಇನ್ನೇನು ಆದಾಗ ದಯವಿಟ್ಟು ವೈದ್ಯರ ಹತ್ರ ಹೋಗಿ, ಆಸ್ಪತ್ರೆ ಹತ್ರ ಹೋಗಿ. ಬಟ್ ನೀವು ಕೇಳಿದ ಪ್ರಶ್ನೆಗೆ ನೇರವಾಗಿ ಬ್ರೈನ್ ಸ್ಟ್ರೋಕು ಮೊಬೈಲ್ಗೂ ಸಂಬಂಧ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.